ಲೋ ಭೈರಪ್ಪ, ಬರ್ತಾ ಬರ್ತಾ ನಮ್ಮ ಮಾಮೂಲ್ಗೆ ಮೋಸ ಆಗೋಯ್ತಲ್ಲಯ್ಯ. ಅದಕ್ಕೇನಾದ್ರೂ ಒಂದು ದಾರಿ ಮಾಡೋಣ. ಮಚ್ಚೇಶ್ವರನ್ ಗಾಡಿ ಬರ್ತಾ ಇದೆ ಸರ್. ಅಪ್ಪ ಮಚ್ಚೇಶ್ವರ, ತಂದೆ ನಮ್ಮಪ್ಪ ಕಾಪಾಡಪ್ಪ. ಚಿಲ್ರೆ ಬಂದ ಹಾಕ್ರೋ ಅಣ್ಣ, ಇನ್ನು ಬಾಡಿನ ಆಗಿಲ್ಲ ಕಣ. ಆ ಕೈಯಲ್ಲಿರೋ ವಾಚ್ ಬಿಚ್ಚಾಕೋ. ವಾಚ? ಈ ವಾಚು ಓಡಕ್ಕಿಲ್ಲ ಕಣ. ಅದನ್ನ ನಾವು ಓಡಿಸ್ಕೋತೀವಣ್ಣ. ಕಾಕಿ ಬಟ್ಟೆ ಹಾಕೊಂಡು ನೀವೇ ರೌಡಿಗಳ ಕಾಣಿಕೆ ಹಾಕಕ್ ಹೋಗ್ತಿದ್ದಿರಲ್ಲ, ನಾಚಿಕೆ ಆಗಲ್ಲ? ಅಣ್ಣಯ್ಯ, ಈ ಊರಿಗೆ ಹೊಸಬ ಅಂತ ಕಾಣುತ್ತೆ ನೀವು. ಮಚ್ಚೇಶ್ವರನ್ ಬಗ್ಗೆ ಇವನಿಗೇನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಕಣು. ನೀವೊಂದ್ ಕೆಲ್ಸ ಮಾಡಿ. ಏನ್ ಕೆಲಸ? ಮನೆಗ್ ಹೋಗಿ ಈ ಬಟ್ಟೆ ಬಿಚ್ಚಾಕ್ಬಿಟ್ಟು ನಿಮ್ಮ ಹೆಂಡತಿದಿರ ಸೀರೆ ಉಟ್ಕೊಳ್ಳಿ. ಏನ್ ಸರ್? ನಿಮ್ಮಂತ ಕಚಡಾಗ್ಲಿ ಇರೋದ್ರಿಂದಲೇ ಇಂಥ ರೌಡಿಗಳು ಬಹಳ ಹೆಚ್ಕೊಂಡಿರೋದು. ಮಚ್ಚ ಮೇಲೆತ್ತಿದ್ರೆ ಭಸ್ಮ ಆಗೋಗ್ತೀಯ. ಆ ಭಸ್ಮದಿಂದ ಮತ್ತೆ ಹುಟ್ಟು ಬರೋ ಶಕ್ತಿ ಈ ಶಂಕರ್ಗಿದೆ. ನಾನೊಂಥರ ಬೀಜಾಸುರ ಇದ್ದಾಗೆ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನೀವು ಈ ಹುಂಡಿ ಹೊಡೆದು ಎಲ್ರನ್ನ ವಾಪಸ್ ಕೊಟ್ಬಿಡಿ. ಕೊಡದೆ ಹೋದ್ರೆ ನಾನೇ ಕೊಟ್ಬಿಡ್ತೀನಿ. ಮುಟ್ಟು ನೋಡೋಣ. ಮುಡ್ದೆ ಕೋಲು ಕೊಲಣ್ಣ ಕೋಲೆ, ಬಣ್ಣದ ಚಿನ್ನದ ಬಿದುರಿನ ಕೋಲು ಕೊಲಣ್ಣ ಕೋಲೆ. ಬೇಡ ಕಣೋ, ಸಾಹೇಬ್ರಿಗೆ ಹೇಳಿದ್ರೆ ನಮ್ಗೆ ತಲೆನೋವು. ಮತ್ತೆ ಏನ್ ಮಾಡೋದೀಗ? ಮಚ್ಚೇಶ್ವರ್ಗೆ ಹೇಳ್ಬೇಡಣ. ಕುಂತು ನಿಂತು ಸುಸ್ತಾಯ್ತೆ ರಂಗಧಾಮ, ಮಚ್ಚೇಶ್ನ ನಂಬಿದರೆ ಪಂಗನಾಮ. ಗೋವಿಂದ ಗೋವಿಂದ. ಇಷ್ಟೊತ್ತು ನಡೆದಿದ್ದು ಆನಂದ ಭೈರವಿ, ಈಗ ಶಿವತಾಂಡವ.
ಸರ್ ಮಚ್ಚೇಶ್ವರನ್ ಗಾಡಿ ಸ್ಟೇಷನ್ ವರ್ಗು ಬಂದ್ಬಿಟ್ಟಿದೆ. ಹೌದು, ಇಲ್ಲಿವರೆಗೆ ಇದು ಯಾಕೆ ಬಂತು? ಸರ್ ಸತ್ತೋಗಿರಾಗಿದೆ. ಏಯ್, ಅವನಿಗೆ ಸತ್ ಗೊತ್ತಿಲ್ವೋ, ಸಾಯಿಸೇ ಗೊತ್ತಿರೋದು. ಕಾನ್ಸ್ಟೇಬಲ್ಸ್, ಇವನ್ನ ತಗೊಂಡೋಗಿ ಒಳಗಾಕಿ. ನೀನ್ ಯಾರಯ್ಯ ಇದನ್ನೆಲ್ಲ ಹೇಳೋದಕ್ಕೆ? CID ಶಂಕರ್. ಎಸ್ ಸರ್. ಕಸ್ತೂರಿ, ಎಸ್ ಸರ್. ಯಾರ ಮಚ್ಚೇಶ್ವರನ್ ಗಾಡಿಯಲ್ಲಿ ತಂದಿದ್ದು? ಗಾಡಿ ಅಷ್ಟೇ ಅಲ್ಲ ಸರ್, ಬಾಡಿನೂ ಇಲ್ಲೇ ಇದೆ. ಯಾರು ಅವ್ರನ್ನ ಒಳಗಡೆ ಹಾಕಿದ್ದು ರಾಸ್ಕಲ್? ನಾವಲ್ಲ ಸರ್. CID ಶಂಕರ್. ದಯಾನಿಧಿ ತೋರ್ಸ್ಬಿಟ್ಟಲ್ಲ ನಿನ್ ಹಲ್ಕಾ ಬುದ್ಧಿನ. ನಿನ್ ಕೈಲಾಗೋಲ್ಲ ಅಂತ CID ಕಳಿಸ್ದ್ಯಾ? ಗೊತ್ತಲ್ಲ ನನ್ನ ಇನ್ಫ್ಲೂಯೆನ್ಸ್ ಏನು ಅಂತ. ಗುರು, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನನಗೆ ವಿಷಯನೇ ಗೊತ್ತಿಲ್ಲ. ನಾನಿಂತ ಹಲ್ಕ ಕೆಲಸ ಮಾಡ್ತೀನ? ಕಸ್ತೂರಿ, ಅವ್ರನ್ನ ರಿಲೀಸ್ ಮಾಡಿ ಮರ್ಯಾದೆ ಹೊರಗಡೆ ಕಳ್ಸು. ಮಿಸ್ಟರ್ ದಯಾನಿಧಿ, ಇವನ್ನ ಕಳಿಸೋದು ಆಚೆಗಲ್ಲ, ಸೆಂಟ್ರಲ್ ಜೈಲ್ಗೆ. ಮೇಡಮ್, ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಮಚ್ಚೇಶ್ವರ ಅಂತ ನನಗೂ ಗೊತ್ತಿದೆ. ನಾನೇ ಇವನ್ ಮೇಲೆ ಆಕ್ಷನ್ ತಗೋಬೇಕು ಅಂತಿದ್ದೆ. ಅಷ್ಟ್ರಲ್ಲಿ ಯಾರೋ ಈ ಕೆಲಸ ಮಾಡಿದ್ದಾರೆ. ಲುಕ್, ಇವನ್ ಮೇಲೆ ಚಾರ್ಜ್ ಶೀಟ್ ರೆಡಿ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ. ಮೇಡಮ್, ಈ ವ್ಯಕ್ತಿ ವಿಷಯ ನಿಮ್ಗೆ ಇನ್ನೂ ಗೊತ್ತಿಲ್ಲ. ತುಂಬಾ ಇನ್ಫ್ಲೂಯೆನ್ಸ್ ಇರುವಂತ ಮನುಷ್ಯ. ಆಮೇಲೆ ನೀವೇ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಒಬೇ ಮೈ ಆರ್ಡರ್. ಇವನೇನಾದ್ರೂ ತಪ್ಪಿಸ್ಕೊಂಡ್ರೆ ನಿಮ್ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್? ಮೇಲಧಿಕಾರಿಗಳಿಂದ ಫೋರ್ಸ್ ಬಂದ್ರೆ? ನನ್ನನ್ನು ಕಾಂಟ್ಯಾಕ್ಟ್ ಮಾಡಕ್ ಹೇಳಿ. ಕಸ್ತೂರಿ, ನಾನು ರೌಂಡ್ಸ್ ಹೋಗ್ಬಿಟ್ಟು ಬರ್ತೀನಿ. ತೆರಿಗೆ ಟೈರ್ಗೆ ಶೂಟ್ ಮಾಡ್ಬಿಟ್ಟವ್ರಲ್ಲ. ಬಾರ ಕೇಳೋಣ. ಯಾವ ಸೀಮೆ ಪೊಲೀಸವ್ರಿ ನೀವು? ತಗೊಂಡೋ ಮಾಮೂಲಿ ತಗೊಂಡಿಲ್ವಾ? ದುಡ್ಡು ಬೇಕಾದ್ರೆ ಹೆಚ್ಚಾಗಿ ಕೇಳ್ಬೇಕಾಗಿತ್ತು. ಅದಕ್ಕೆ ಯಾಕ್ರಿ ಟೈರಿಗೆ ಶೂಟ್ ಮಾಡ್ಬೇಕಾಗಿತ್ತು? ಶೂಟ್ ಮಾಡಿ ಟೈರ್ ಹಾಳು ಮಾಡ್ಬಿಟ್ರಲ್ರಿ. ನಾನ್ ಮಾಡ್ಲಿಲ್ಲ. ಸಾಕು, ಸುಮ್ನಿರಿ, ನಾನು ಕಂಡಿದ್ದೀನಿ. ರೆಹಮಾನ್, ನೀವೇನಾದ್ರು ಶೂಟ್ ಮಾಡಿದ್ರ? ನಾನ್ ಶೂಟ್ ಮಾಡ್ಲಿಲ್ಲ ಸರ್. ಇನ್ಯಾರು ಮಾಡಿದ್ದು? ಶೂಟ್ ಮಾಡಿದ್ದು ನಾನೇ. ಸ್ಮಗಲ್ ಮಾಡ್ತಾ ಇದ್ದ ಗಂಧದ ತುಂಡುಗಳನ್ನ ಮಾಲ್ ಸಮೇತ ಹಿಡಿಬೇಕು ಅಂತ. ಅದನ್ನ ಹಿಡಿಯೋಕೆ ನಾವಿದ್ದೀವಿ. ನೀವ್ ಇಷ್ಟೊತ್ತು ಹಿಡಿದಿದ್ನ ನೋಡದ್ನಲ್ಲ. ಯಾರೋ ನೀನು? ಈ ದೇಶದ ನಿಷ್ಠಾವಂತ ಪ್ರಜೆಗಳಲ್ಲಿ ನಾನೂ ಒಬ್ಬ. ನಿಮ್ಮಂತ ಲಂಚಕೋರ್ನ ಹೊಂಚಾಕಿ ಹಿಡಿಯೋಕೆ ಕಾದಿರೋ ಸಿಂಹ ನಾನು. ಏನಿಂದೆ? ಅರೆಸ್ಟ್ ಹಿಮ್. ಮರ್ಯಾದೆಯಾಗಿ ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಮರ್ಯಾದೆಯಾಗಿ ಮೈ ನೋಯಿಸ್ಕೊಳ್ಳದೆ ನನ್ನ ಜೊತೆ ಕಮಿಷನ್ ಆಫೀಸ್ ಬರ್ತೀರಾ? ಇಲ್ಲ ಒದ್ದು ಎಳ್ಕೊಂಡು ಹೋಗ್ಲಾ? ಸಾರಿ ಸರ್, ಇನ್ನೊಂದ್ಸಲ ಈಗ ಮಾಡಲ್ಲ ಸರ್. ತಗೊಳ್ಳಿ ಸರ್, ಈ ದುಡ್ಡನ್ನ ನೀವೇ ಇಟ್ಕೊಳ್ಳಿ ಸರ್. ಹತ್ರ ಜೀಪು. ರಸ್ತೆಯಲ್ಲಿ ಏನಿದ್ ಗಲಾಟೆ? ಬನ್ನಿ ಆಫೀಸರ್, ಯು ಹ್ಯಾವ್ ಕಮ್ ಅಟ್ ದ ರೈಟ್ ಟೈಮ್. ಇವರಿಬ್ರು ಬಹಳ ದಿವಸದಿಂದ ಗಂಧ ತುಂಡುಗಳ ಕಲ್ಸಾಣಿಕೆ ಮಾಡ್ತಿದ್ರು. ಇವರು ಕುಮ್ಮಕ್ಕು ಈ ನಿಮ್ಮ ಆಫೀಸರ್ಸ್ ಎಲ್ಲ ಕೊಡ್ತಾ ಇದ್ರು. ನಾನು ಕಾಯ್ತಾ ಇದ್ದೆ ಮಾಲ್ ಸಮೇತ ಹಿಡಿಬೇಕು ಅಂತ. ಇವತ್ತು ಸಿಗ್ಬಿದ್ರು. ಅಲ್ಲಿ ನೋಡಿ, ಮೇಲಿರೋದಲ್ಲ ಫೈರ್ವುಡ್, ಒಳಗಿರೋದಲ್ಲ ಸ್ಯಾಂಡ್ಲ್ವುಡ್. ನಿಮ್ಮ ಆಫೀಸರ್ಸ್ ಅವ್ರು ತಗೊಂಡ್ರ ಲಂಚಾನ ನನಗ್ ಕೊಡ್ತಾ ಇದ್ದಾರೆ. ಬಿಟ್ಬಿಡಿ ಅಂತ. ಇದನ್ನ ನಾನು ನಿಮಗ್ ಕೊಡ್ತಾ ಇದ್ದೀನಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೀವು CID ಶಂಕರ್. ಕಾನೂನ್ನ ಕಾಪಾಡ್ತೀವಿ ಅಂತ ಪ್ರಮಾಣ ವಚನ ತಗೊಂಡು ನೀವು ಕಾನೂನಿಗೆ ದ್ರೋಹ ಮಾಡ್ತಿದ್ದೀರಾ? ಸಾರಿ ಮೇಡಮ್. ಯು ಆರ್ ಆಲ್ ಸಸ್ಪೆಂಡೆಡ್. ರಿಮೂವ್ ಯುವರ್ ಹ್ಯಾಂಡ್ಸ್ ರೈಟ್ ನೌ. ಕಮ್ ಆನ್. Come on, run! Run! Double up! Shankar? Shankar?
ಮಿಸ್ಟರ್ ಶಂಕರ್, ಏನು CID ಶಂಕರ್ ಅಂತ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇಲ್ವಾ? ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ. ಶಂಕರ್ ಅಂತ ಹೆಸರಿರೋರೇ ಇಲ್ವಾ? ಓಕೆ, ಇಟ್ಸ್ ಆಲ್ ರೈಟ್. ಹಲೋ, ಭಾರ್ಗವಿ ಹಿಯರ್. ನನ್ನ ದೃಷ್ಟಿಯಲ್ಲಿ ನಿಷ್ಠೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದರೂ ಸಾಧಿಸಿದೆ ಅಂದ್ರೆ ಯು ಆರ್ ದ ಓನ್ಲಿ ರೇ ಆಫ್ ಹೋಪ್, ಅಂದ್ರೆ ಆಶಾ ಕಿರಣ. ನಾನು ನಿಮಗೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಇವತ್ತು ರಾತ್ರಿ 10 ಗಂಟೆಗೆ ಸರಿಯಾಗಿ ಸರ್ಕಾರಿ ಜನರಲ್ ಹಾಸ್ಪಿಟಲ್ ಒಂದು ಡೆಡ್ ಬಾಡಿ ಹೊರಡುತ್ತೆ. ಯು ಜಸ್ಟ್ ಫಾಲೋ ಇಟ್. ನಿಮಗೆ ಬೇಕಾದಷ್ಟು ಮೆಟೀರಿಯಲ್ ಸಿಗುತ್ತೆ. ಯಾರು ಮಾತಾಡ್ತಿರೋದು? CID ಶಂಕರ್. ಶಂಕರ್ ನಿಮ್ ಹತ್ರ ಓಕೆ, ನಾವಿನ್ನು ಬರ್ತೀವಿ. ಇಟ್ಸ್ ಆಲ್ ರೈಟ್. ಕ್ಯಾಶ್ ತಂದಿದ್ದೀರಾ? ತಗೊಳ್ಳಿ. ಆ ಪೆಟ್ಟಿಗೆ ಹೇಳಿಸಿ. ಏನಿ ಪ್ರಾಬ್ಲಮ್? ನಾನೇನಾದ್ರೂ ಸಹಾಯ ಮಾಡ್ಬೇಕಾ? ನೋ ಥ್ಯಾಂಕ್ಸ್. ಕಾಫಿನ್ ಬಾಕ್ಸ್ ಯಾರದ್ದು? ನನ್ನ ಬ್ರದರ್ ಪಿಂಟೋ ಬಾಡಿ. ಏನಾಗಿತ್ತು? ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ. ಸತ್ತೋರ್ ಮುಖ ನೋಡಿದ್ರೆ ಒಳ್ಳೇದಂತೆ. ನಾನ್ ಸ್ವಲ್ಪ ನೋಡ್ಬಹುದಾ? ನೋಡೋಕ್ಕಾಗಲ್ಲ ಮೇಡಮ್, ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಎಲ್ಲ ಪೀಸ್ ಪೀಸ್ ಆಗೋಗ್ಬಿಟ್ಟಿದೆ. ಪರವಾಗಿಲ್ಲ, ನಾನ್ ನೋಡ್ತೀನಿ. ಮೇಡಮ್, ಸುಮ್ನೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ನಿಮ್ ದಾರಿ ನೋಡ್ಕೊಂಡು ನೀವು ಹೋಗಿ. ಸಾರಿ. ಪೆಟ್ಟಿಗೆ ಹೇಳಿಸು. ಡೋಂಟ್ ಮೂವ್. ನಾನು ಭಾರ್ಗವಿ IPS. ಸ್ಮಶಾನಕ್ಕೆ ತಗೊಂಡು ಹೋಗ್ಬೇಕಾಗಿರೋ ಬಾಡಿನ ರೋಡ್ ನಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ? ಏನಿದೆ ಅದ್ರಲ್ಲಿ? ಬೇಕಾದ್ರೆ ಸರ್ಟಿಫಿಕೇಟ್ ಇದೆ ನೋಡಿ ಮೇಡಮ್. ತಗೊಳ್ಳಿ ಮೇಡಮ್. ನನಗೆ ಯಾವ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಐ ವಾಂಟ್ ಟು ಸೀ ಇಟ್. ಮೇಡಮ್, ನೀವು ಪೊಲೀಸ್ನವರೇ ಆಗಿರ್ಬೋದು, ಅದಕ್ಕೂ ಒಂದು ಇತಿ ಮಿತಿ ಇದೆ. ಪೆಟ್ಟಿಗೆ ಓಪನ್ ಮಾಡಕ್ಕಾಗಲ್ಲ. ಬೇಕಾದ್ರೆ ಕೇಸ್ ಹಾಕೋ ಹೋಗಿ. ಶಟ್ ಅಪ್. ಕಮ್ ಆನ್, ಮೂವ್. ಮೂವ್. ವೆಲ್ ಡನ್ ಮಿಸ್ ಭಾರ್ಗವಿ, ವೆಲ್ ಡನ್. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಲೈಫ್ ಸೇವಿಂಗ್ ಡ್ರಗ್ಸ್ ಅನ್ನು ಆಸ್ಪತ್ರೆಗೆ ಸಪ್ಲೈ ಮಾಡ್ತಾ ಇದ್ರೆ ಕೆಲವು ಸಮಾಜಘಾತಕರು ಅದರ ಅಪಹರಿಸಿ ಜನತೆಗೆ ಸಿಗದೇ ಇದ್ದ ಹಾಗೆ ಮಾಡ್ತಿದ್ದಾರೆ. ಅಂತಹ ಜಾಲನ್ನು ಪತ್ತೆ ಹಚ್ಚಿ ಜನತೆಗೆ ಉಪಕಾರ ಮಾಡೋದ್ರೊಂದಿಗೆ ನಮ್ಮ ಡಿಪಾರ್ಟ್ಮೆಂಟ್ಗೂ ದೊಡ್ಡ ಗೌರವ ತಂದಿದ್ದೀಯಾ. ಐ ಆಮ್ ಪ್ರೌಡ್ ಆಫ್ ಯು, ರಿಯಲಿ ಪ್ರೌಡ್ ಆಫ್ ಯು. ಈ ಸಲದ ಪ್ರೆಸಿಡೆಂಟ್ ಅವಾರ್ಡ್ಗೆ ನಿನ್ನ ಹೆಸರು ರೆಕಮೆಂಡ್ ಮಾಡ್ತೀನಿ. ಅವಾರ್ಡ್ ಸಲ್ಬೇಕಾದ್ದು ನನಗಲ್ಲ ಸರ್, CID ಶಂಕರ್ ಅವರಿಗೆ. CID ಶಂಕರ್ ನಮ್ಮ ಡಿಪಾರ್ಟ್ಮೆಂಟಾ? ಇಲ್ಲ ಸರ್, ಅವ್ರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಆದ್ರೂ ಪೊಲೀಸ್ ಕಣ್ತಪ್ಸಿ ನಡೆಯೋ ಎಷ್ಟೋ ಕೇಸ್ಗಳನ್ನ ಕ್ಯಾಚ್ ಮಾಡಿ ಪೊಲೀಸ್ಗೆ ಹೆಲ್ಪ್ ಮಾಡಿದ್ದಾರೆ. ಈ ಕೇಸ್ಗೂ ಅವರೇ ಕ್ಲೂ ಕೊಟ್ಟಿದ್ದು. ಇಸ್ ಇಟ್? ಎಸ್ ಸರ್. ಮೀನಾಕ್ಷಿ, ಡ್ಯೂಟಿ ಮುಗಿಸ್ಕೊಂಬಂದ ಗಂಡಂಗೆ ನಿನ್ನೆ ಡ್ಯೂಟಿ ಪ್ರಕಾರ 1 ಕಪ್ ಕಾಫಿ ಮಾಡ್ಕೊಡೋದ್ ಬಿಟ್ಟು ಜೇಬ್ ತಡ್ಕಾಡ್ತಾ ಇದೆಯಲ್ಲೇ. ಜೇಬ್ ತುಂಬಾ ಗಿಂಬ್ಳಾನು ತಂದ್ಕೊಡಿ, ಕಾಫಿ ಒಂದೇ ಯಾಕೆ, ಒಡೆನು ಮಾಡಿ ಬಾಗ್ಲಲ್ಲೇ ಕಾಯ್ತಾ ನಿಂತಿರ್ತೀನಿ. ಈ ಕಾನ್ಸ್ಟೇಬಲ್ ಕಸ್ತೂರಿ ಕೈ ನಿಯತ್ತಿನ ಸಂಬಳದ ಕಾಯಿ ಕಣೆ, ಗಿಂಬಳದ ಕಾಯಿ ಅಲ್ಲ. ಅಳಿಯಂದ್ರೆ ನನ್ನ ಮಗಳನ್ನ ನಿಮಗ್ ಮದ್ವೆ ಮಾಡ್ಕೊಟ್ಟು 20 ವರ್ಷ ಆಯ್ತು. ಒಂದಿನಾದ್ರೂ 1 ಕ್ವಾರ್ಟರ್ ಬ್ರಾಂದಿ ತಂದು ಪ್ರೀತಿಯಿಂದ ಕುಡಿರಿ ಅತ್ತೆ ಅಂತ ಹೇಳಿದ್ಯಾ ಅಪ್ಪ? ನನ್ನ ಗಂಡನ್ ಪೆನ್ಷನ್ ದುಡ್ಡಲ್ಲೇ ನಾನ್ ತರಿಸ್ಕೊಂಡು ಕುಡಿತಾ ಇದ್ದೀನಿ.